ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಹೇಮಂತ್ ತಮ್ಮಂದು ಮದುವೆ ಇದೆ ಪಿರಿಯಾಪಟ್ಟಣದಲ್ಲಿ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ನೆನ್ನೆನೇ ಹೋಗ್ಬೇಕಾಯ್ತು ರಿಸೆಪ್ಷನಿಗೆ, ಹೋಗೋಕ್ಕಾಗಲಿಲ್ಲ. ಮಕ್ಳಿಗೆ ಸ್ಕೂಲೆಲ್ಲ ಇತ್ತು. ಇವಾಗ ಹೊರಡ್ತಾಯಿದ್ದೀವಿ. ಟೈಮು 6 ಗಂಟೆ ಆಗಿದೆ. ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಡಬೇಕು. ಮಕ್ಕಳಿನ್ನೂ ಮಲಗಿದ್ದಾರೆ, ಎದ್ದಿಲ್ಲ. ಪೂಜೆ ಎಲ್ಲ ಮುಗೀತು ನಮ್ಮದು. ಇವಾಗ ರೆಡಿಯಾಗಿದ್ದೀವಿ. ಮಕ್ಕಳಿಗೆ ಸ್ಕೂಲ್ ಇತ್ತು, ಹಂಗಾಗಿ ಅವರು ಬರ್ತಾಯಿಲ್ಲ. ಅವ್ರಿಗೆ ಸ್ಕೂಲಿಗೆಲ್ಲ ರೆಡಿ ಮಾಡಿ ಟಿಫನ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿದ್ದೀವಿ. ಇವಾಗ ನಮ್ಮ ಅಣ್ಣಾರು ಬಂದರೆ ಹೊರಡೋದಷ್ಟೇ. ಈಗ ನಮ್ಮ ಅಣ್ಣ ಚಿಕ್ಕಿ ಅವರು ಬಂದರು. ಈಗ ಹೋಗ್ತಾಯಿದ್ದೀವಿ. ಮಕ್ಕಳನ್ನ ಅವರು ಕರ್ಕೊಂಬಂದಿಲ್ಲ, ಯಾರೂ ಕರ್ಕೊಂಡಿಲ್ಲ, ಕ್ಲಾಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರಿಗೆ ಓಲ್ಡ್ ಸಾಂಗ್ ಅಂದರೆ ತುಂಬ ಇಷ್ಟ. ಇವಾಗ ಪಿರಿಯಾಪಟ್ಟಣಕ್ಕೆ ಬಂದ್ವಿ. ಚೌಟ್ರಿ ಹತ್ರ ಬಂದಿದ್ದೀವಿ. 11 ಗಂಟೆ ಆಗಿದೆ. ಇವಾಗ ಚೌಟ್ರಿ ಹತ್ರ ಬಂದ್ವಿ. ಟೈಮ್ 11 ಗಂಟೆ ಆಗಿತ್ತು. 10:30ಗೆ ಮುಹೂರ್ತ ಇತ್ತು. ಸ್ವಲ್ಪ ಲೇಟ್ ಆಯಿತು. ಜರ್ನಿನೂ ಸ್ವಲ್ಪ ಲಾಂಗ್ ಆಯ್ತಲ್ವ, 100 ಕಿಲೋಮೀಟ್ರ್ 120 ಕಿಲೋಮೀಟ್ರ್ ಏನೋ ಆಗುತ್ತೆ. ಮಕ್ಕಳಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಅವ್ರಿಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೊರಟ್ರು, ಹಂಗಾಗಿ ಲೇಟ್ ಆಯಿತು. ಇವಾಗ ಬಂದಿದ್ದೀವಿ. ಫಸ್ಟ್ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಇದು ಮಾಡಬೇಕು. ಹೇಮಂತ ತಮ್ಮಂದೇ ಮದುವೆ. ನಾವು ರಿಸೆಪ್ಷನಿಗೆ ಬರಬೇಕಾಯ್ತು. ನೈಟ್ ಬರೋಕ್ಕಾಗಲಿಲ್ಲ, ಅದೇ ಮಕ್ಕಳ ಸ್ಕೂಲು ಅಂತೇಳಿ. ನಮ್ಮ ಅತ್ತೆಯವರೆಲ್ಲ ಮುಂಚೆನೇ ಬಂದಿದ್ದರು. ಅವರೆಲ್ಲ ಮುಂಚೆನೇ ಹೋಗಿದ್ರು ಒಂದು ವಾರ. ನಾವು ಇವಾಗ ಮುಹೂರ್ತಕ್ಕೆ ಬೇಗ ಬರೋಣ ಅಂದ್ಕೊಂಡ್ವಿ. ಮುಹೂರ್ತನೂ ಸ್ವಲ್ಪ ಲೇಟ್ ಆಗೋಯ್ತು, ಲಾಂಗ್ ಆಯ್ತಲ್ವ, ಹಂಗಾಗಿ ಇವಾಗ ಮುಹೂರ್ತಕ್ಕೆ ಹೋಗ್ತಾಯಿದ್ವಿ. ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಮುಹೂರ್ತ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿಂದು ಇವಾಗ ರಿಸೆಪ್ಷನಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದಾರೆ. ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ಲ ನೆನ್ನೆನೇ ಹೋಗಿದ್ರು. ನಮ್ಮ ಅತ್ತೆಯವರೆಲ್ಲ ಮುಂಚೆನೇ ಹೋಗಿದ್ರು. ತುರುವೇಕೆರೆ ಅತ್ತೆ ಅವರು ಒಂದು ಸ್ವಲ್ಪ ಲೇಟಾಗಿ ಬಂದರು. ಅವ್ರಿಗೂ ಮುಹೂರ್ತ ಸಿಗಲಿಲ್ಲ. ನಾವು ರಿಸೆಪ್ಷನಿಗೆ ಅಂತ ಹೇಳ್ಬಿಟ್ಟು ವೆಯ್ಟ್
ಕಡೆ ಹೊರಟು ಲೇಟಾಗಿ ಬಂದ್ವಲ್ಲ, ಹಂಗಾಗಿ ರಿಸೆಪ್ಷನ್ ಎಲ್ಲ ಮುಗಿಯೋವರೆಗೂ ಕೂತ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ಇವಾಗ ಊರಿಗೆ ಹೋಗ್ತಾಯಿದ್ವಿ. ಮಕ್ಕಳು ಕ್ಲಾಸಿಗೆ ಹೋಗಿದ್ದಾರೆ, ಬರೋ ಅಷ್ಟರಲ್ಲಿ ಹೋಗಬೇಕು. ನಮ್ಮ ಅತ್ತೆಯವರು ಇಲ್ಲೇ ಇರ್ತಾರೆ, ಮತ್ತೆ ಬೀಗರೂಟಕ್ಕೆ ಬರಬೇಕು ಭಾನುವಾರ. ಹಂಗಾಗಿ ನಮ್ಮ ಅತ್ತೆಯವ್ರನ್ನ ಇಲ್ಲೇ ಬಿಟ್ಬಿಟ್ಟು ನಾವು ಮಾತ್ರ ಹೋಗ್ತಾಯಿದ್ದೀವಿ. ಇವಾಗ ಚಂದ್ರಪಟ್ಟಣಕ್ಕೆ ಬಂದು ಟ್ರಾವೆಲ್ ಮಾಡಿ ಸ್ವಲ್ಪ ಸುಸ್ತಾಗಿದ್ರು. ನಮ್ಮ ಚಿಕ್ಕಿ ಮತ್ತು ನಮ್ಮ ಆಶಾ ಎಲ್ಲ ತಲೆನೋವು ಅಂತ ಇದ್ರು. ಹಂಗಾಗಿ ಟೀ ಕೊಡ್ಸೋಣ ಅಂತ ನಮ್ಮ ಮನೆಯವ್ರು ಕರ್ಕೊಂಡೋದ್ರು. ನಮ್ಮ ಚಿಕ್ಕಿ ಬೇಡ, ದೊಡ್ಡ ಹೋಟ್ಲು, ಟೀ ಜಾಸ್ತಿ ಇರುತ್ತೆ ಅಂತಿದ್ರು. ನಮ್ಮ ಮನೆಯವ್ರು ಏನಿಲ್ಲ ಬಂದ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಟ್ರಾವೆಲ್ ಮಾಡಿದ್ದಕ್ಕೂ ಸ್ವಲ್ಪ ತಲೆನೋವು ಅಂತ ಹೇಳ್ಬಿಟ್ಟು ಹೋದ್ರು. ಐಟಮ್ ಎಲ್ಲ ನೋಡ್ತಿದ್ರು, ಆದರೆ ಈ ಐಟಮ್ ಎಲ್ಲ ಏನೂ ತಗೊಳ್ಳಿಲ್ಲ. ಅಲ್ಲೇ ಊಟ ಮಾಡಿ ಬಂದಿದ್ವಲ್ಲ, ಹಂಗಾಗಿ ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ನಾವು ಟೀ ನಮ್ಮ ಮನೆಯವರು ಮತ್ತು ನಾನು ಟೀ ತೊಗೊಂಡ್ವಿ. ಟೀ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಯಾವಾಗ ಬಂದರೂ ನಮ್ಮ ಮನೆಯವ್ರು ಇಲ್ಲಿಗೆ ಬಂದು ನನಗೆ ಟೀ ಕೊಡಿಸ್ತಾರೆ. ಬೇರೆ ಏನು ತಿಂದಿದ್ರು ಟೀ ಮಾತ್ರ ಮಿಸ್ ಮಾಡಲ್ಲ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಟೀ. ನಮ್ಮ ಚಿಕ್ಕಿ ಕಾಫಿ ಕುಡಿಯೋಕ್ಕೆ ನಾಚ್ಕೊತವ್ರೆ. ಹೊರಗಡೆ ಹಂಗೆಲ್ಲ ಕಾಫಿ ಕುಡಿಯೋಲ್ಲ ಅವರೆಲ್ಲೂ ಹೋಟೆಲ್ಗೆಲ್ಲ ಹೋಗಿ. ಅಯ್ಯೋ ಜಾಸ್ತಿ ಆಗುತ್ತೆ ದುಡ್ಡು, ಬೇಡ ಮಲ್ ಕುಡಿಯೋಣ ನಡ್ರಿ ಅಂತಾರೆ. ಟೀ ಕಾಫಿ ಏನೇನು ಕಾಸ್ಟ್ಲಿ ಇರಲ್ಲ ಇಲ್ಲಿ. ನಮ್ಮ ಚಿಕ್ಕಿ ದೊಡ್ಡ ಹೋಟೆಲ್ ನೋಡಿಬಿಟ್ಟು ಕಾಸ್ಟ್ಲಿ ಅಂತ ತಿಳ್ಕೊತಾರೆ. ನಮ್ಮ ಬ್ರೋ ನೋಡಿ ಆ ಕಡೆ ಕೂತಿದ್ದಾರೆ, ಮಿಸ್ಸಸ್ ಅವರು ಪ್ರೈವೇಟಾಗಿ ಕಾಫಿ ಕುಡಿತಾ ಇದ್ದಾರೆ. ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.